ಕರಾವಳಿಯ ಕುವರ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ರೂಪೇಶ್ ಶೆಟ್ಟಿಗೆ ಕನ್ನಡದಲ್ಲಿ ಆಲ್ರೆಡಿ ತುಳುಲಿ ಎಲ್ಲ ಕಡೆ ನೀವು ಹೊರಡ್ಬಿಟ್ಟಿದ್ದೀರಾ. ಕನ್ನಡದಲ್ಲಿ ಬ್ರೇಕ್ ಬೇಕಾಗಿತ್ತು. ಈ ಸಿನಿಮಾ ಬ್ರೇಕ್ ಕೊಡುತ್ತೆ ಅಂತ ನಿಮ್ಗೆ ಎಷ್ಟು ಪರ್ಸೆಂಟ್ ಅನ್ನಿಸ್ತಾ ಇದೆ? ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಖಂಡಿತ ಸಿಗುತ್ತೆ. ಆದರೆ ಸಿನಿಮಾ ಹಿಟ್ ಅನ್ನೋ ಅಂತ ಬ್ರೇಕ್ ಇದೆ ಅಲ್ಲ, ಅದು ಇವತ್ತು ನಿರ್ಧಾರ ಮಾಡೋಕ್ಕಾಗಲ್ಲ. ಮೊದಲ ಶೋ ಆಗಿರೋವಂಥದ್ದು. ಆ್ಯಂಡ್ ಇವತ್ತು ಬಂದಿರೋಂಥ ಸಂತೋಷ್ ಥಿಯೇಟ್ರಲ್ಲಿ ತುಂಬಿರೋಂಥ ಜನರು ಕೊಟ್ಟಿರೋಂಥ ರಿವ್ಯೂ ನೋಡಿದಾಗ ಖಂಡಿತ ತುಂಬ ಪಾಸಿಟಿವಿಟಿ ಇದೆ, ತುಂಬ ಖುಷಿ ಇದೆ. ಆದರೆ ಇದು ಸಾಕಾಗಲ್ಲ. ಎಲ್ಲ ಕಡೆಗಳಲ್ಲಿ ಜನ ಬಂದರೆ ಸಿನಿಮಾ ಹಿಟ್ ಆಗೋದು. ಸೊ ನನ್ನ ರಿಕ್ವೆಸ್ಟು, ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೇ ಅದನ್ನು ಗೆಲ್ಸೋಂಥ ಸಾಮರ್ಥ್ಯ ಇರೋಂಥವ್ರು. ಸೊ ಎಲ್ಲ ಕಡೆಗಳಲ್ಲಿ ಬನ್ನಿ, ಸಿನಿಮಾ ನೋಡಿ. ಫಸ್ಟ್ ಶೋ ತುಂಬ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಸಿಕ್ಕಿದೆ. ಆ ಕ್ಲೈಮ್ಯಾಕ್ಸಿಗೆ ನಾವು ವೇಟ್ ಮಾಡ್ತಾ ಇದ್ವಿ, ಹೆಂಗೆ ಕನೆಕ್ಟ್ ಆಗುತ್ತೆ, ಹೆಂಗೆ ಅರ್ಥ ಆಗುತ್ತೆ, ಹೆಂಗೆ ಜನ ಅದನ್ನು ತಗೋತಾರೆ ಅಂತ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆಸ್ ಅನ್ ಆಕ್ಟರ್ ನಾನು ತುಂಬ ಹ್ಯಾಪಿ ಇದೆ. ಸರ್, ಈಗ ಆಲ್ರೆಡಿ 3 RSಗಳು ಅಂದರೆ 6 ಶೆಟ್ಟಿಗಳು 3 ಆಲ್ರೆಡಿ ಕನ್ನಡ ಫಿಲಂ ಇಂಡಸ್ಟ್ರಿ ಹೆಸರು ಮಾಡಿದೆ. ಒಂದು 4ನೇ ಒಂದು RS ಬರ್ತಾ ಇದೆ ರೂಪೇಶ್ ಶೆಟ್ಟಿ ಅಂತ. ಸೊ ಎಷ್ಟು ಖುಷಿ ಇದೆ ಸರ್? ಇಲ್ಲ ಸರ್, ಆ RSಗಳು ಅಂದರೆ ಅಕ್ಷಿತ್ ಸರ್, ರಿಷಬ್ ಸರ್, ರಾಜ್ಬಿ ಶೆಟ್ಟಿ ಸರ್ ತುಂಬ ಮಾಡಿದ್ದಾರೆ. ನಾವಿನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀವಿ ಸರ್. ಆ RS ತುಂಬ ಸಾಧನೆ ಮಾಡಾಗಿದೆ. ನಮ್ದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ಸೊ ಅಲ್ಲಿಗೆ ಹೋಲಿಕೆ ಮಾಡೋದು ತುಂಬ ತಪ್ಪು. ನಾವು ಇನ್ನೂ ತುಂಬ ಕೆಲಸ ಮಾಡಬೇಕು. ರೂಪೇಶ್ ಶೆಟ್ಟಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಹೇಗಾಯಿತು? ಆಯ್ಕೆ ಸಿನಿಮಾದ ಆಯ್ಕೆ ಯಾವ ಥರ ಮಾಡ್ಕೊಂಡು? ಅದೇ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಅದೇ ಹೇಳ್ತಾ ಇದ್ದೆ. ನಮಗೆ ಮೊದಲು ಎಕ್ಸೈಟ್ ಆಗಿದ್ದು ಇದ್ರ ಕಥೆ ಅಂತ. ಸೊ ಇದ್ರಲ್ಲಿ ಕಥೆನೇ ಹೀರೋ. ನನಗೆ ನನ್ನ ಏನು ಕಲಾವಿದನಾಗಿ ನನ್ನ ಸಾಮರ್ಥ್ಯವನ್ನು ತೋರಿಸುವಂಥ ಒಂದು ಪಾತ್ರವನ್ನು ಕೊಟ್ಟಿರೋದಕ್ಕೆ ಚಯನ್ ಶೆಟ್ಟಿ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಹಾಗೆ ಜಾನ್ವಿ ಅವ್ರ ಜೊತೆ ಅಭಿನಯ ಹೀರೋಯಿನ್ ಆಗಿ ಮಾಡಿದ್ದಾರೆ, ಹೇಗಿತ್ತು ಅನುಭವ? ನಾನು ಜಾನ್ವಿ ಅವರು ಅವರ ಫಸ್ಟ್ ಸಿನಿಮಾ ಆದರೂ ಕೂಡ ಎಲ್ಲೂ ನಿಮ್ಗೆ ಅನಿಸಿಲ್ಲ. ಅವ್ರ ಫಸ್ಟ್ ಸಿನಿಮಾ ಅಂತ ಯಾವ ಫ್ರೇಮಲ್ಲೂ ಅವರ ಅಭಿನಯದ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳಂದ್ರೆ ನಕಾರಾತ್ಮಕ ಚರ್ಚೆಗಳಾಗಲ್ಲ. ಬಿಕಾಸ್ ಕ್ಯಾಮ್ರಾಮನ್ ಮಧ್ಯದಿಂದಲೂ ಹೌದು, ಆದರೆ ಸಿನಿಮಾ ಅಂತ ಬಂದಾಗ ಅದೊಂದು ನಟನೆ ಅಂತ ಇರಬೇಕಲ್ಲ, ಎಷ್ಟೇ ರಿಯಲಿಸ್ಟಿಕ್ ಆದ್ರೆ ನಟನೆ ಅದು. ಸೊ ಅದನ್ನು ತುಂಬ ಬ್ಯೂಟಿಫುಲ್ ಆಗುತ್ತೆ, ತುಂಬ ಆನ್ ಪಾಯಿಂಟ್ ಮಾಡಿದ್ದಾರೆ. ಸೊ ಅವರ ಇನ್ನಷ್ಟು ಒಳ್ಳೆ ಸಿನಿಮಾಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ನೋಡಿದ್ರೆ ಪ್ರೇಕ್ಷಕರ ತಲೆಯಲ್ಲಿ ಸಿನಿಮಾ ಥಿಯೇಟರ್ ಹೊರಗೆ ಹೋಗ್ಬೇಕಾದ್ರೆ ಏನು ಹಿಡ್ಕೊಂಡು ಹೋಗ್ತಾನೆ ನಿಮ್ಮ ಪ್ರಕಾರ? ಅದೇ ನಾನು ಇನ್ನೂ ತುಂಬ ಜನರ ಹತ್ರ ಮಾತಾಡಬೇಕು, ಅವರ ರಿಯಾಕ್ಷನ್ ಏನಂತ ಇನ್ನೂ ಕೇಳಬೇಕು. ಬಟ್ ನನಗೆ ಬಂದಿರೋಂತಹ ಇನಿಷಿಯಲ್ ರಿಯಾಕ್ಷನ್ ಏನು ಅಂತಂದರೆ ಅವ್ರಿಗೊಂದು ಆ ಕ್ಲೈಮ್ಯಾಕ್ಸ್ ಏನಿದೆ, ಅವ್ರಿಗೆ ಅಲ್ಲಿ ತನಕ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಏನು ಎತ್ತ ಹೋಗ್ತಾ ಇದೆ ಅಂತ. ಆ್ಯಂಡ್ ಎಂಡಲ್ಲಿ ಆ ಕ್ಲೈಮ್ಯಾಕ್ಸ್ ಕೊಟ್ಟಿರುವಂಥ ಮಜಾ ಇದೆ ಅಲ್ವಾ. ಸೊ ಅವ್ರು ಹೊರಗೆ ಬರಬೇಕಾದ್ರೆ ಕ್ಲೈಮ್ಯಾಕ್ಸ್ ಬಗ್ಗೆನೇ ಮಾತಾಡ್ತಾರೆ, ಸೊ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದೊಂದು ಆದರೆ ಕ್ಲೈಮ್ಯಾಕ್ಸ್ ಇಷ್ಟ ಆದರೆ ಇಡೀ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಆ ಕ್ಲೈಮ್ಯಾಕ್ಸ್ ಖಂಡಿತ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅನ್ನೋಂತಹ ತುಂಬ ದೊಡ್ಡ ನಂಬಿಕೆ ಇದೆ. ಸರ್, ಆಡಿಯನ್ಸ್ಗೆ ಹೇಳೋದು ಅದೇ ಹೇಳುವಂಥದ್ದು, ಕನ್ನಡ ಸಿನಿಮಾಗಳು ಪ್ರತಿ ವಾರ ಬರ್ತಾ ಇದೆ. ಹೌದು, ಪ್ರತಿ ವಾರ ಬರುತ್ತೆ ಕೂಡ, ಬರಬೇಕು ಕೂಡ. ಆದರೆ ಒಳ್ಳೆಯ ಸಿನಿಮಾಗಳು ಬಂದಾಗ ಅದನ್ನು ಥಿಯೇಟ್ರಲ್ಲಿ ನೋಡಿದ್ರಷ್ಟೇ ಅಂತಹ ಒಳ್ಳೆಯ ಸಿನಿಮಾಗಳು ಮತ್ತೆ ಬರೋದಕ್ಕೆ ಸಾಧ್ಯ. ನೀವು OTTನಲ್ಲಿ ಒಳ್ಳೆಯ ಸಿನಿಮಾಗಳು ನೋಡಿದ್ರೆ ಮತ್ತೆ ಅಂತ ತನ್ನ ಇನ್ನೊಂದು ಪ್ರಯತ್ನ ಮಾಡೋದಕ್ಕಾಗಲ್ಲ ಅವರಿಂದ. ಸೊ ಹಾಗಾಗಿ ಥಿಯೇಟ್ರಿಗೆ ಬನ್ನಿ. ಯಾರಾದರೂ ಸಂತೋಷ್ ಥಿಯೇಟ್ರಲ್ಲಿ ನೋಡಿರೋರು ಇರ್ತಾರೆ, ಅವ್ರ ಹತ್ರ ಕೇಳಿ, ನಮ್ಮನ್ನು ನಂಬೇಡಿ, ಅವ್ರ ಹತ್ರ ಕೇಳಿ ಅವ್ರು ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಇವತ್ತೇ ನೋಡಿ. ಬಿಕಾಸ್ ಇವತ್ತು ನೋಡಿದ್ರೆ ನಮಗೆ ಇನ್ನಷ್ಟು ಶೋಗಳು ಬೇಕು. ನಮಗೆ ಇವಾಗ ಲಿಮಿಟೆಡ್ ಶೋಸ್ ಸಿಕ್ಕಿರೋ ಅಂಥದ್ದು, ಇನ್ನಷ್ಟು ಶೋಗಳು ಬೇಕು. ಅದಾಗಬೇಕು ಅಂತಂದರೆ ಈಗೇನು ಶೋಗಳು ಸಿಕ್ಕಿದೆ ಅದು ತುಂಬಬೇಕು. ಅದು ತುಂಬಬೇಕು ಅಂತಂದರೆ ಇವತ್ತಿನ ಸಿನಿಮಾ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು? ಒಂದು ತಮಿಳ್ ನಡೀತಾ ಇದೆ ಸರ್, ಸಂವಿಧಾನಂ ಅಂತ. ಇನ್ನೊಂದು ತುಳು ಜಯನ್ ಅಂತದ್ದು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇನ್ನೊಂದು ತೆಲುಗುನಲ್ಲಿ ಜಾತ್ರಾ ಅಂತ ಮಾಡ್ತಾ ಇದ್ದೀವಿ. ಇನ್ನೊಂದು ಕನ್ನಡ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಲಾವಿದನಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಜನರು ಹೇಳಬೇಕು ಸಕ್ಸಸ್ ಮೇಲೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.